ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಚ ಅದರ ಪೂರ್ಣ ಶ್ಲೋಕ ಏನಿದೆ ಮತ್ತು ಅದರ ಅರ್ಥ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ಸಜ್ಜನೇಂದೀ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮಃ ಅತ್ಯಂತ ದಯಾಳವೇ. ಇದು ಪೂರ್ತಿ ಶ್ಲೋಕ. ಪೂಜ್ಯಾಯ ನಮ್ಮ ಗೌರವಕ್ಕೆ ಅರ್ಹರಾದ ರಾಘವೇಂದ್ರಾಯ ರಾಮನನ್ನ ಒಡೆಯನಾಗಿ ಹೊಂದಿರುವ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ. ಸತ್ಯ ಅಂತ ಹೇಳಿದ್ರೆ ಬ್ರಹ್ಮಸೂತ್ರ ಅಂತ, ಯಾಕಂದರೆ ಧರ್ಮದಲ್ಲಿ ಎಲ್ಲ ಸತ್ಯ ಬಂದ್ಬಿಡುತ್ತೆ. ಸತ್ಯ ಅಹಿಂಸೆ ಮೊದಲಾದವುಗಳ ಪ್ಯಾಕೇಜೇ ಧರ್ಮ ಅಂದಾಗ ಸತ್ಯ ಅಂದರೆ ಬ್ರಹ್ಮಸೂತ್ರ. ರಾಯರಿಗೆ ಬಹಳ ಇಷ್ಟವಾದದ್ದು ಬ್ರಹ್ಮಸೂತ್ರ. ಹೀಗಾಗಿ ಸತ್ಯ ಅಂದರೆ ಬ್ರಹ್ಮಸೂತ್ರ. ಸತ್ಯ ಅಂದರೆ ಬ್ರಹ್ಮಸೂತ್ರ ಯಾಕೆ ಅಂತ ಹೇಳಿ ಅವರೇ ಹೇಳ್ತಾರೆ. ಅದು ಇದು ತಲವಕಾರ ಖಂಡಾರ್ಥ ರಾಘವೇಂದ್ರ ಸ್ವಾಮಿಗಳು ಬರೆದದ್ದು. ರಾಘವೇಂದ್ರ ಸ್ವಾಮಿಗಳು ತಲವಕಾರೋಪನಿಷತ್ತಿನ ಖಂಡದ ಅರ್ಥವನ್ನು ಬರೆದಿದ್ದಾರೆ. ಅಲ್ಲಿ ಸತ್ಯ ಅನ್ನೋದಕ್ಕೆ ಬ್ರಹ್ಮಸೂತ್ರ ಅಂತ ಅರ್ಥ ಹೇಳಿದ್ದಾರೆ. ಸತ್ಯ ಬ್ರಹ್ಮಸೂತ್ರದಲ್ಲಿ ರಥರಾದವರು ರಾಯರು, ಧರ್ಮದಲ್ಲಿ ರಥರಾದವರು. ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ, ಅವರನ್ನು ಹೊಂದುವವರಿಗೆ ಬೇಡಿದ್ದನ್ನು ನೀಡುವವರು. ನಮತಾಂ ಕಾಮಧೇನುವೆ, ಬಾಗಿದವರಿಗೆ ಬೇಡಿದ್ದನ್ನು ನೀಡುವವರು. ದುರ್ವಾದಿಧ್ವಾಂತರವಯೇ, ಕೆಟ್ಟದ್ದನ್ನು ಕೆಟ್ಟ ಸಿದ್ಧಾಂತವನ್ನು ಹೇಳುವವರಿಗೆ, ಆ ಕತ್ತಲಿಗೆ, ಕೆಟ್ಟ ವಾದಗಳ ಕತ್ತಲಿಗೆ ಸೂರ್ಯನಂತೆ ಇರುವವರು. ದುರ್ವಾದಿಧ್ವಾಂತರವಯೇ. ರಾಘವೇಂದ್ರ ಸ್ವಾಮಿಗಳು ಬಹಳ ವಾಕ್ಯಾರ್ಥಗಳಲ್ಲಿ ಭಾಗವಹಿಸಿದವರು. ಬಹಳ ಜನರನ್ನು ತಗೊಂಡು ಅದರ ಮತದ ಸಾರಾಸಾರವನ್ನು ವಿಮರ್ಶೆ ಮಾಡ್ತಾರೆ ಅವರ ಗ್ರಂಥದಲ್ಲಿ. ಯಾರು ಸಜ್ಜನರಿರ್ತಾರೆ ಅವರು ಎಂಬ ಇಂದೀವರ ನೈದಿಲೆಗೆ ಚಂದ್ರನಂತೆ ಇರುವವರು, ಕತ್ತಲಿಗೆ ಸೂರ್ಯನಂತೆ ಇರುವವರು, ಸಜ್ಜನರೆಂಬ ನೈದಿಲೆಗೆ ಚಂದ್ರನಂತೆ ಇರುವವರು, ಅವರಿಗೆ ನಮ್ಮ ನಮಸ್ಕಾರ. ಪೂರ್ತಿ ಅದು ಶ್ಲೋಕ. ವೀಕ್ಷಕರೇ, ನಿಮಗೆ ಮತ್ತಷ್ಟು ಪ್ರಶ್ನೆಗಳಿದ್ರೆ ಅದನ್ನು ನೀವು ನಮ್ಮ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಮುಂದಿನ ಸಂವಾದದಲ್ಲಿ, ಮುಂದಿನ ಪ್ರಶ್ನೋತ್ತರದಲ್ಲಿ ನಾವು ಆ ಪ್ರಶ್ನೆಗಳನ್ನು ಮತ್ತೆ ಆಚಾರ್ಯ ವಿಜಯಸಿಂಹ ಅವರ ಮುಂದೆ ಇಟ್ಟು ಅದರ ಪರಿಹಾರಗಳನ್ನು ಮತ್ತು ಉತ್ತರಗಳನ್ನು ಪಡೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀವಿ. ಧನ್ಯವಾದ. ನಮಸ್ಕಾರ.